ಯಾರು ಕಿರ್ಚಾಡಬೇಡಿ, ನಾನು ಮಾತನಾಡುವುದನ್ನ ಮೀಡಿಯಾದವರು ತಗೋಬೇಕು. ರ್ಯಾಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಮಧ್ಯಾಹ್ನನೇ ತಗೋಬಿಟ್ಟಿದ್ದೀರಾ ಅನ್ಸುತ್ತೆ. ನಿಮ್ಮ ಪಲ್ಲಕ್ಕಿಯನ್ನ ಹೊರುತ್ತೀವಿ, ನಿಮ್ಮ ಹೆಣವನ್ನು ಕೂಡ ಹೊರ್ತೀವಿ. ಇಡೀ ದೇಶ ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಚುನಾವಣೆ ನೋಡುತ್ತಾ ಇದೆ. ಮೊಮ್ಮಗನನ್ನ ಹಾಸನದಲ್ಲಿ ನಿಲ್ಲಿಸಿದ್ದಾರೆ. ಅಳಿಯನನ್ನ ಬಿಜೆಪಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ. ಮಂಡ್ಯದಲ್ಲಿ ಮಗನನ್ನ ನಿಲ್ಲಿಸಿದ್ದಾರೆ. ಒಂದೇ ಕುಟುಂಬದಿಂದ ಮೂವರು ನಿಂತಿದ್ದಾರೆ. ಯಾಕೆ ಬೇರೆ ಯಾರೂ ಇರಲಿಲ್ವಾ? ಹಿಂದೆ ನನ್ನ ತಮ್ಮ ಡಿಕೆ ಸುರೇಶ್ಗೆ ಟಿಕೆಟ್ ಕೊಟ್ಟರು. ಬಿಜೆಪಿ ಜನತಾದಳದವರು ಒಂದಾಗಿ ನಿಲ್ಲಿಸಿದ್ರು. ಡಿಕೆ ಸುರೇಶ್ 1 ಲಕ್ಷದಿಂದ ಗೆದ್ರು. ಯಾರ ವಿರುದ್ಧ? ಅನಿತಾ ಕುಮಾರಸ್ವಾಮಿ ವಿರುದ್ಧ. ನಮಗೆ ರಾಜಕೀಯ ಹೊಸದೇನಲ್ಲ. ಅವರ ಪಕ್ಷ ಅಳಿಯ ಶಕ್ತಿಶಾಲಿ ಆಗಿದ್ದರೆ ಅವರ ಪಕ್ಷದಿಂದ ನಿಲ್ಲಿಸ್ತಿದ್ರು. JDS ಶಕ್ತಿ ಕಳೆದುಕೊಂಡಿದೆ. ಈ ರಾಜ್ಯದಲ್ಲಿ ಹೊಂದಾಣಿಕೆ ನಡೀತಾ ಇದೆ. ಯಾರು ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ JDS ಹೊಂದಾಣಿಕೆ ಮಾಡಿಕೊಂಡಿದೆ. ಯಡಿಯೂರಪ್ಪ ಅವರನ್ನ ಜೈಲಿಗೆ ಕಳಿಸಿದ್ದು ಅವರ ಜೊತೆ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನಾನು JT ದೇವೇಗೌಡ, ಶಿವಲಿಂಗೇಗೌಡ ಮೈತ್ರಿ ಸರ್ಕಾರವನ್ನು ಉಳಿಸಲು ಹಾಗೂ ಕುಮಾರಸ್ವಾಮಿಯನ್ನ ಉಳಿಸಲು ಬಾಂಬೆಗೆ ಹೋಗಿದ್ವಿ. ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಸರ್ಕಾರ ನಾವು ಬೀಳಿಸಿದ್ದು ಅಂತ. ಈ ಹಾಸನಾಂಬೆ ಮೇಲೆ ಸತ್ಯ ಮಾಡಿ ಹೇಳಿ ಕುಮಾರಸ್ವಾಮಿ. ನಾನು ಹಾಸನಾಂಬೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೇನೆ, ನಾವು ತಾಯಿಗೆ ದ್ರೋಹ ಮಾಡುವ ಮಕ್ಕಳಲ್ಲ, ಹೋರಾಟ ಮಾಡುವ ಮಕ್ಕಳು. ತಾಯಿ ಹಾಸನಾಂಬೆ ಆಶೀರ್ವಾದ ಶ್ರೇಯಸ್ ಪಾಟೀಲ್ ಮೇಲೆ ಇದೆ. 1 ಲಕ್ಷದ ಮತಗಳಿಂದ ಶ್ರೇಯಸ್ ಗೆಲ್ತಾರೆ. ನಿಮ್ಮ ಸ್ವಂತ ಅಳಿಯನನ್ನ ನಿಮ್ಮ ಪಾರ್ಟಿಯಿಂದ ನಿಲ್ಲಿಸಲು ಆಗಲಿಲ್ಲ ಎಂದರೆ ನಿಮ್ಮ ಪಾರ್ಟಿಗೆ ಶಕ್ತಿ ಎಲ್ಲಿದೆ? JDSದಿಂದ 3, ಬಿಜೆಪಿಯಿಂದ 1 ಸೇರಿ 4 ಜನ ನಿಂತಿದ್ದಾರೆ. ಈ 4 ಜನರಲ್ಲಿ ಯಾರು ಗೆಲ್ಲಲು ಸಾಧ್ಯವಿಲ್ಲ. ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ತೇನೆ, ಇವರು ನಮ್ಮನ್ನೇ ಬಿಟ್ಟಿಲ್ಲ, ಇನ್ನು ನಿಮ್ಮನ್ನ ಬಿಡ್ತಾರ? ಎಲೆಕ್ಷನ್ ಕಳೆದ ಮೇಲೆ ನಿಮ್ಮನ್ನು ಬಿಡ್ತಾರ? ಪ್ರೀತಮ್ ನಿನ್ನನ್ನ ಸಮಾಧಿ ಮಾಡಿಬಿಡ್ತಾರೆ. ಸಿಮೆಂಟ್ ಮಂಜ ಸುರೇಶ್ ನಿನ್ನನ್ನ ಬಿಡಲ್ಲ. ಬೆಳ್ಳಿ ಪ್ರಕಾಶ ಎಲೆಕ್ಷನ್ ಮುಗಿದ ಮೇಲೆ ಬೆಳ್ಳಿನೂ ಇರಲ್ಲ, ಚಿನ್ನನೂ ಇರಲ್ಲ. JDS ವಿರುದ್ಧ ವಾಗ್ದಾಳಿ ನಡೆಸಿದ DCM. ನೋಡಿ, ನಾನು ಏನ್ ಮಾತಾಡ್ತೀನಿ ಮೀಡಿಯಾ ಅವರೆಲ್ಲ ತಗೋಬೇಕು. ನಿಮ್ಮ ಹಳ್ಳಿಗೂ ಗೊತ್ತಾಗಬೇಕು. ನೀವು ದಯವಿಟ್ಟು ನಿಮ್ ಕೈ ಮುಗಿದಿರಿ, ಯಾರು ಕಿರ್ಚ್ಬೇಡಿ, ಸುಮ್ಮನೆ ಇರ್ಬೇಕು. ಮಧ್ಯಾಹ್ನನೇ ಹಾಕ್ಬಿಟ್ಟಿದ್ದೀರಿ ಶಾಂತಿಯಿಂದ ಇರಬೇಕು. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಸೋನಿಯಾ ಗಾಂಧಿ ಕಿ, राहुल गांधी की, मल्लिकार्जुन खड़गे की. ಗುರುಸಾಬ್ ಗೌಡ್ರಿಗೆ, ಶ್ರೀಕಂಠೇನವ್ರಿಗೆ ಬಂದವಳೆ. ಇವತ್ತು ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಚಲರಾಯ ಸ್ವಾಮಿ ಅವರು, ರಾಜಣ್ಣ ಅವರು, ಒಬ್ಬ ಉಪಮುಖ್ಯಮಂತ್ರಿ, ಗೃಹ ಸಚಿವರು, ಸಹಕಾರ ಸಚಿವರು, ಕೃಷಿ ಸಚಿವರು, 4 ಜನ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಿಮ್ ಕೈಲಿ ಜೈಕಾರ ಹಾಸ್ಕೊಳ್ಳಿಕ್ಕೆ, ಹೂನಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. 4 ಜನ ನಿಮ್ಮ ಪಲ್ಲಕ್ಕಿನೂ ಹೊರ್ತೀವಿ, ನಿಮ್ಮ ಹೆಣ ಕೂಡ ಹೊರ್ತೀವಿ. ಇದು ನಾವೆಲ್ಲ ಗಮನಿಸ್ಕೊಳ್ಳಿ. ಈ ದೇಶದ ಇತಿಹಾಸ, ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಇವತ್ತು ಇಡೀ ದೇಶ ನಿಮ್ಮ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಈ 3 ಕ್ಷೇತ್ರದ ಚುನಾವಣೆಯನ್ನು ನೋಡ್ತಾ ಇದೆ. ಜನತಾದಳ ಅಭ್ಯರ್ಥಿಯಾಗಿ ಇವತ್ತು ಇಲ್ಲಿ ನಿಲ್ಲಿಸಿದ್ದಾರೆ.
ಒಂದ್ ಕಡೆ ಮಗನ್ನ ಹಾಸನದಿಂದ ದೇವೇಗೌಡರು ನಿಲ್ಲಿಸಿದ್ದಾರೆ, ಮಗನ್ನ ಮಂಡ್ಯದಿಂದ ನಿಲ್ಲಿಸಿದ್ದಾರೆ, ಹಳೆಯನ್ನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ, ಇಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲಿ. ಇದೇ ರೀತಿ 3 ಸೀಟು ಒಂದೇ ಕುಟುಂಬದಿಂದ ನಿಲ್ಲಿಸಿದ್ದಾರೆ, ಬೇರೆ ಯಾರು ಇರಲಿಲ್ಲ. ಸ್ವಲ್ಪ ಸುಮ್ಮನೆ ನಾನು ತಮ್ಗೆ ಹೇಳೋದಿಷ್ಟೇ, ಹಿಂದೆ ನಾನು ಮಂತ್ರಿ ಇರಲಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು, ಪರಮೇಶ್ ಅವರು ಅಧ್ಯಕ್ಷರಿದ್ರು. ಅವರಿಬ್ರು ಸೇರ್ಕೊಂಡು ನನ್ನ ತಮ್ಮ DK ಸುರೇಶ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ಗೆ ಟಿಕೆಟ್ ಕೊಟ್ಬಿಟ್ಟು, ಆಗ ಬಿಜೆಪಿಯವರು ಮತ್ತು ಜನತಾದಳದವರು ಇಲ್ಲೇನು ಒಂದಾಗಿದ್ದಾರೆ, ಹಂಗೆ ಅಲ್ಲೂ ಒಂದೇ ಆಗಿ ನಿಲ್ಲಿಸಿದ್ರು. 1,30,30,000 ವೋಟ್ನಲ್ಲಿ ಆಗ DK ಸುರೇಶ್ ಅವರು ಗೆದ್ರು. ಯಾರ ಮೇಲೆ? ಅನಿತಾ ಕುಮಾರಸ್ವಾಮಿ ಮೇಲೆ ನಿಂತರು. ನಮ್ಗೆ ನಿಮ್ಗೆ ಈ ರಾಜಕೀಯದ ಒಮ್ಮತ ಅಂಡರ್ಸ್ಟ್ಯಾಂಡಿಂಗು ಹೊಸ್ತೇನಲ್ಲ. ಈಗ ದಳ ಶಕ್ತಿಶಾಲಿ ಆಗಿದ್ದಿದ್ರೆ ಅವರ ಹಳಿಯನ್ನ ಚಂದ್ರಾಯಪಟ್ಟಣದಿಂದ ಕರ್ಕೊಂಡು ಹೋಗಿ ದಳದ ಚಿಹ್ನೆ ಮೇಲೆ ನಿಲ್ಲಿಸಿದ್ರು. ಆ ದಳಕ್ಕೆ ಶಕ್ತಿ ಹೊರಟೋಗಿದೆ. ನಾನು ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ನೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಮನುಷ್ಯನಿಗೆ ಮರಕ್ಕೆ ಬೇರು ಯಾವ ರೀತಿ ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಇವತ್ತು ನೀವೆಲ್ಲ ಸೇರಿ ಇಷ್ಟು ದೊಡ್ಡ ಶಕ್ತಿಯ ಜನ ಪ್ರದರ್ಶನ ಮಾಡಿದ್ದೀರಿ. ಇದು ನನಗೆಲ್ಲ ಶಕ್ತಿ ತೋರಿಸ್ತಾ ಇರೋದು. ಇದು ದೇವೇಗೌಡರಿಗೆ, ಮೋದಿ ಅವರಿಗೆ ಈ ಶಕ್ತಿಯನ್ನು ತಾವು ತೋರಿಸ್ತಾ ಇದ್ದೀರಿ. ಇವತ್ತು ಈ ರಾಜ್ಯದಲ್ಲಿ ಹೊಂದಾಣಿಕೆ ನಡೀತಾ ಇದೆ. ಯಾರು ಕುಮಾರಸ್ವಾಮಿನ ಅಧಿಕಾರದಿಂದ ಇಳಿಸಿದ್ರು, ಯಾವ ಬಿಜೆಪಿಯವರು ಅಧಿಕಾರದಿಂದ ಇಳಿಸಿದ್ರು, ಅವರ ಜೊತೆ ಇವತ್ತು ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಯಾರು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಿದ್ರು, ಅವ್ರ ಜೊತೆ ತಿರ್ಗಾ ಹೊಂದಾಣಿಕೆಯನ್ನ ಯಡಿಯೂರಪ್ಪನವರು ಮಾಡಿಕೊಂಡಿದ್ದಾರೆ. ನಾನು ಶಿವಲಿಂಗೇಗೌಡರು, GD ದೇವೇಗೌಡರು, ಒಳ್ಳೆ ನಮ್ಮ ಚನ್ನರಾಯಪಟ್ಟಣದ MLA, ನಾವೆಲ್ಲ ಹೋಗಿ ಬಾಂಬೆಗೆ ಹೋಗಿ ಮಳೆಯಲ್ಲಿ ನಿಂತ್ಕೊಂಡು ಈ ಕುಮಾರಸ್ವಾಮಿ ಸರ್ಕಾರ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಾವು ಮೋಸ ಮಾಡ್ದು ಅಂತ. ಏನ್ ಶಿವಲಿಂಗೇಗೌಡ್ರೆ, ಈ ಆಸ್ತಾಂಬೆ ಮೇಲೆ ಸತ್ಯ ಮಾಡಿ ಹೇಳ್ಬಿಡ್ಲಿ. ನಾನು ಈ ತಾಯಿ ಆಸ್ತಾಂಬೆ ಮೇಲೆ ಹೇಳ್ತಾ ಇದ್ದೇನೆ, ನಾವು ತಾಯಿಗೆ ದ್ರೋಹ ಮಾಡೋ ಮಕ್ಕಳಲ್ಲ, ಎದುರು ಹೋರಾಟ ಮಾಡೋ ಮಕ್ಕಳು. ನಾವು ಸುಮ್ಮನೆ ಎದುರಿಗೆ ಹೋರಾಟ ಮಾಡುವಂತ ಮಕ್ಕಳು. ಇವತ್ತು 5 ಗ್ಯಾರಂಟಿಗಳು ಇವತ್ತು ನಾವು ಮಾತು ಕೊಟ್ಟು, ನಾನು ಸಿದ್ದರಾಮಯ್ಯನವರಿಬ್ಬರು ಸೇರಿ, ಪರಮೇಶ್ವರ್ ಅವರು ನಮ್ಮ ಇದನ್ನ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ, ಅವರ ಮಧ್ಯ ಮುಂದಾಳತ್ವದಲ್ಲಿ ನಾನು ಸಿದ್ದರಾಮಯ್ಯನವರು ಚೆಕ್ ಸೈನ್ ಆಗ್ತು. ಈ ಹಸ್ತ ಅಧಿಕಾರಕ್ಕೆ ಬಂತು. ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಾನು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು, ನಾವೆಲ್ಲ ಚಂದ್ರಸ್ವಾಮಿ ಎಲ್ಲ ಸೇರಿ ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ತೀರ್ಮಾನ ಮಾಡಿದ್ರು. 5 ಗ್ಯಾರಂಟಿ, ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ನಿಜನ ಸುಳ್ಳು? ನಿಮ್ಮ ಮನೆ ಎಲ್ಲರಿಗೂ ಕೂಡ ಉಚಿತವಾಗಿ ಕರೆಂಟ್ ಬರ್ತಾ ಇದೆ, ಸಿರೋ ಬಿಲ್ಲು ಬರ್ತಾ ಇದ್ದೋ ಇಲ್ವೋ? ನಿಮ್ಮ ಹೆಂಗಸರಿಗೆ 2,000 ರೂಪಾಯಿ ಬರ್ತಾ ಇದೆಯೋ ಇಲ್ವೋ? ನಿಮ್ಮ ಹೆಂಗಸರು ಉಚಿತವಾಗಿ ಕರೆಂಟ್ ಓಡಾಡ್ತಾ ಇದಾರೋ ಇಲ್ವೋ? 10 kg ಅಕ್ಕಿ ಬರ್ತಾ ಇದೆಯೋ ಇಲ್ವೋ? ಇವತ್ತು ಅನುಪಮ ಅವರ ಸರಕಿನಲ್ಲಿ ಒಡ್ಡಿ
ತಾಯಂದಿರಿಗೂ ಮತವ್ಯಾಚನೆ ಮಾಡಿದ್ದಾರೆ. 2 ಬಾರಿ ಅನುಪಮ ಸೋಸಿದ್ದೀರಿ, 1 ಬಾರಿ ಶ್ರೇಯಸ್ ಸೋಸಿದ್ದೀರಿ. ನಾನಿವತ್ತು ಹೇಳ್ತಾ ಇದ್ದೀನಿ, ತಾಯಿ ಆಸ್ತಾಮೆ ಆಶೀರ್ವಾದ ಈ ತಾಯಿ ಮಕ್ಕಳ ಮೇಲಿದೆ. 2 ಲಕ್ಷಕ್ಕೂ ಅಂತರದಿಂದ ನೀವು ಬರೆದು ಪಡಿಕೊಳ್ಳಿ. ದೇವೇಗೌಡರು ಹೇಳಿದ್ದಾರೆ 4 ಸೀಟು ನಮ್ಗೆ ಬಿಜೆಪಿಯವರು ಕೊಟ್ಟಿದ್ದಾರೆ ಅಂತ. ನಿಮ್ಮ ಸ್ವಂತ ಅಳಿಯನ್ನ ನಿಮ್ಮ ಪಾರ್ಟಿ ಮೇಲೆ, ನಿಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಮೇಲೆ, ಚಿಹ್ನೆ ಮೇಲೆ ನಿಲ್ಸಕ್ಕಾಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲಿದೆ ಶಕ್ತಿ ಅಂತ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 4ನೇ ತಾರೀಕು ಮೇ ಕಾಯ್ಕೊಂಡಿರಿ. 4 ಜನ ಅಭ್ಯರ್ಥಿಗಳು, ಜನತಾದಳದ ಅಭ್ಯರ್ಥಿಗಳು, ಒಬ್ಬನ್ನ ಬಿಜೆಪಿ ಚಿಹ್ನೆ ಮೇಲೆ, 3 ಜನ ದಳದ ಮೇಲೆ ನಿಂತಿದ್ದಾರೆ. ಈ 4 ಜನದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಶ್ರೇಯಸ್ ಅವರ ಎಲೆಕ್ಷನ್ ಮುಂದಕ್ಕೆ ಎಲೆಕ್ಷನ್ ಬುನಾದಿ ಇದು. ಮುಂದಕ್ಕೆ ಎಲೆಕ್ಷನ್ 7ಕ್ಕೆ 7 ಜನ ಕೂಡ ಕಾಂಗ್ರೆಸ್ ಗೆಲ್ಲಬೇಕು. ಅದಕ್ಕೆ ಶ್ರೇಯಸ್ ಪಟೇಲ್ ಗೆಲ್ಲಬೇಕು. ನಿಮ್ಗೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ದೊರೆಯಬೇಕಾದ್ರೆ, ಅಂಬೇಡ್ಕರ್ ವಿಚಾರ ಎತ್ತಿ ಹಿಡಿಬೇಕಾದ್ರೆ, ರೈತರ ಬದುಕು ಬದಲಾವಣೆ ಆಗ್ಬೇಕಾದ್ರೆ, ಇವತ್ತು ನೀವೆಲ್ಲ ಸೇರಿ ಇಲ್ಲಿ ಶ್ರೇಯಸ್ ಪಟೇಲ್ ಅಲ್ಲ ಎಲೆಕ್ಷನ್ ನಿಂತಿರೋದು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಅದಕ್ಕೆ ಬೆಂಬಲವಾಗಿ ರಾಜಣ್ಣ, ಚಂದ್ರಶೇಖರ್, ಚಲುವರಾಜ ಸ್ವಾಮಿ, ನಮ್ಮ ಅಪ್ಪ ಡಾಕ್ಟರ್ ಪರಮೇಶ್ವರ್ ಅವರು ನಾವೆಲ್ಲ ಸೇರಿ ನಿಮ್ಗೆ ಕೈ ಬಲಪಡಿಸಬೇಕು ಅಂತ ಹೇಳಿ ಬಂದಿದ್ದೇವೆ. ಇಷ್ಟು ಒಗ್ಗಟ್ಟು, ಇಷ್ಟು ಐಕ್ಯತೆ, ಇಷ್ಟು ಕಿಚ್ಚು, ಇಷ್ಟು ಹೋರಾಟ ಯಾವ ಕೂಡ ಇರಲಿಲ್ಲ. ಈ ಜಿಲ್ಲಾ ಎಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಎಲ್ಲ ತಾಲೂಕಿಗೂ ಬರ್ತೇನೆ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೇನೆ. ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೇನೆ, ನೀವು ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಜನತಾದಳ ಕಾರ್ಯಕರ್ತರಿಗೆ ಏನ್ ನಡೀತಾ ಇದೆ ತಾವು ಅನುಭವಿಸಿದ್ದೀರಿ. ನಿಮ್ಮ ಮಗ ಇವನು ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊತಾ ಇದ್ದೇನೆ. ಹುಷಾರು, ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಫಸ್ಟ್ ನನ್ನೇ ಬಿಡ್ಲಿಲ್ಲ, ನಿಮ್ಮನ್ನ ಬಿಡ್ತಾರೇನ್ರಿ? ಸುರೇಶ ನಿನ್ನ ಬಿಡುದಿಲ್ಲ, ಸಿಮೆಂಟ್ ಪಂಚ ನಿನ್ನ ಬಿಡುದಿಲ್ಲ, ಪ್ರೀತಮ್ ನಿನ್ನ ಸಮಾಧಿ ಮಾಡ್ಬಿಡ್ತಾರೆ. ಯಾವ ಬಿಜೆಪಿಯನ್ನು ಬಿಡುದಿಲ್ಲ. ಬೆಳ್ಳಿ ಪ್ರಕಾಶ, ಬೆಳ್ಳಿ ಚಿನ್ನ ಎಲ್ಲ ಹೊಂಟೋಯ್ತದೆ. ರಾಜಣ್ಣಗೆ ಹೇಳಿದ್ದೀನಿ, ಬ್ಯಾಂಕು ಇರುವುದಿಲ್ಲ, ತಲೆಯಲ್ಲಿ ಇಟ್ಕೋಬೇಕು. ಬ್ಯಾಂಕ್ ಇರುವುದಿಲ್ಲ, ತಲೆಯಲ್ಲಿ ಇಟ್ಕೋಬೇಕು. ಇಷ್ಟು ಮಾತ್ರ ಹೇಳಿ, ಬಹಳ ವಿಚಾರ ಇದೆ. ಶ್ರೀಮಂತ್ ನೀವೆಲ್ಲ ಶ್ರೇಯಸ್ ಪಟೇಲ್ಗೆ ಗೆಲ್ಸಿದ್ದಾರೆ. ಎತ್ತಿ ಕೈ. ಎಲ್ಲ ತಾಯಿದಿರು ನಿಮ್ಮ ಮಕ್ಕಳನ್ನ ಮಾಡಬೇಕು. ಒಂದೊಂದು ತಾಯಿದು ನಮ್ಮ ಆಶ್ರಮೆ ಆಶೀರ್ವಾದ ಇರಬೇಕು. ಇಷ್ಟು ಹೇಳಿ ತಾವೆಲ್ಲ ಹಸ್ತದ ಗುರ್ತಿಗೆ ಈ ಕೈಗೆ ಬಲವನ್ನು ಪಡಿಸುವಂತ ಕೆಲಸ ನಾವು ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ